ಭೀಮಾ ನದಿ ಪ್ರವಾಹಕ್ಕೆ ದೀಪದಂತಾದಂತಹ ಯಾದಗಿರಿ ನಗರದ ಹಲವು ಬಡಾವಣೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಮಹಾರಾಷ್ಟ್ರದಿಂದ ಹೆಚ್ಚಿನ ನೀರನ್ನ ಬಿಟ್ಟು ರಾಜ್ಯದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ರಸ್ತೆಗಳು, ಮನೆಗಳು, ಬ್ರಿಡ್ಜ್ಗಳು ಎಲ್ಲವೂ ಕೂಡ ಜಲಾವೃತ. ಜನರು ಕಂಗಾಲಾಗಿ ಹೋಗಿದ್ದಾರೆ. ಜಲ ದಿಗ್ಬಂಧನದಿಂದಾಗಿ ಮನೆಯಲ್ಲಿಯೇ ಉಳಿದಿದ್ದಾರೆ ನಗರದ ನಿವಾಸಿಗಳು. ಯಾದಗಿರಿ ಜಲಾವೃತದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ಡ್ರೋನ್ ಕ್ಯಾಮೆರಾ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಅದರ ಎಫೆಕ್ಟ್ ನಮ್ಮ ರಾಜ್ಯಕ್ಕೆ. ಭೀಮಾ ನದಿ ಪ್ರವಾಹಕ್ಕೆ ದ್ವೀಪದಂತಾಗಿದೆ ಯಾದಗಿರಿ ನಗರ. ಮಹಾರಾಷ್ಟ್ರದಿಂದ ಹೆಚ್ಚು ನೀರು ಬಿಟ್ಟು ರಾಜ್ಯದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಭೀಮಾ ಪ್ರವಾಹದಿಂದ ಹಲವು ಹಳ್ಳಿಗಳು ಮುಳುಗಡೆಯಾಗಿವೆ. ಯಾದಗಿರಿಯ ವಡಗೇರ ತಾಲೂಕು ನಾಯ್ಕಲ್ ಗ್ರಾಮ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಗ್ರಾಮದ ನೂರಾರು ಮನೆಗಳು ನೀರು ನುಗ್ಗಿ ನಡುಗಡ್ಡೆ ಅಂತಾದ ಹಲವು ಬಡಾವಣೆಗಳು. ಮನೆಯ ಒಳಗೆ ಹೋಗದೆ ಹೊರಗಡೆ ಕುಳಿತುಕೊಳ್ತಾ ಇದ್ದಾರೆ ಜನ. ನೀರು ನುಗ್ಗಿ ದಿನಬಳಕೆಯ ವಸ್ತುಗಳು, ಬಟ್ಟೆಗಳು ಸಂಪೂರ್ಣವಾಗಿ ಹಾನಿಯಾಗಿವೆ. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಮಹಾಮಳೆಗೆ ಯಾದಗಿರಿ ಜಿಲ್ಲೆಯ ಜನ ಸಂಪೂರ್ಣವಾಗಿ ಕಂಗೆಟ್ಟು ಹೋಗಿರ್ತಕ್ಕಂಥದ್ದು. ಭೀಮಾ ನದಿಯ ಪ್ರವಾಹಕ್ಕೆ ತತ್ತರಿಸಿರ್ತಕ್ಕಂಥದ್ದು. ಭೀಮಾ ನದಿಯ ನೀರು ನೇರವಾಗಿ ಈಗ ಗ್ರಾಮಗಳಿಗೆ ನುಗ್ಗಿರೋ ಕಾರಣಕ್ಕಾಗಿ ಹಲವು ಮನೆಗಳೀಗ ಜಲಾವೃತ ಆಗಿರ್ತಕ್ಕಂಥದ್ದು. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿರ್ತಕ್ಕಂಥದ್ದು. ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀವಿ. ನಾವೀಗ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿರ್ತಕ್ಕಂಥದ್ದು. ಈ ಒಂದು ನಾಯ್ಕಲ್ ಗ್ರಾಮದ ನೂರಾರು ಮನೆಗಳು ಈಗ ಜಲಾವೃತ ಆಗಿರ್ತಕ್ಕಂಥ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಸುಮಾರು ಎದೆ ಮಟ್ಟ ನೀರು ಕೂಡ ಇಲ್ಲಿ ನಿಂತಿರ್ತಕ್ಕಂಥದ್ದು. ಈ ಒಂದು ಪ್ರವಾಹದ ನೀರು ಈಗ ಮನೆಗಳಿಗೆ ಸಹ ಈಗ ನುಗ್ಗಿರ್ತಕ್ಕಂಥದ್ದು. ಇದರಿಂದಾಗಿ ಸಂಪೂರ್ಣವಾಗಿ ಮನೆಯಲ್ಲಿರ್ತಕ್ಕಂಥ ಅಗತ್ಯ ವಸ್ತುಗಳು ಸೇರಿದಂತೆ ಎಲ್ಲ ವಸ್ತುಗಳು ಸಹ ಈಗ ನೀರು ಪಾಲಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿರ್ತಕ್ಕಂಥದ್ದು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಇಲ್ಲಿ ಒಬ್ಬ ವ್ಯಕ್ತಿ ಕೂಡ ಇರ್ತಕ್ಕಂಥದ್ದು. ಈತ ಮನೆಯ ಅಗತ್ಯ ವಸ್ತುಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥ ತಲೆ ಮೇಲೆ ವಸ್ತುಗಳು ಇಟ್ಕೊಂಡು ಬೇರೆ ಕಡೆ ಹೋಗ್ತಾ ಇದ್ದಾನೆ. ಜೊತೆಗೆ ಇಲ್ಲೊಬ್ಬ ಕೂಡ ವ್ಯಕ್ತಿ ಇರ್ತಕ್ಕಂಥದ್ದು ನೀರು ಪಾಲಾಗ್ತವೆ ಎಂಬ ದೃಷ್ಟಿಯಿಂದಾಗಿ ಈಗ ತಮ್ಮ ಒಂದು ಅಗತ್ಯ ವಸ್ತುಗಳನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿನ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಇದಷ್ಟೇ ಅಲ್ಲದೆ ಚಟ್ನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಈಗಾಗಲೇ ಜಲ ದಿಗ್ಬಂಧನ ಉಂಟಾಗಿರ್ತಕ್ಕಂಥದ್ದು. ಜನರು ಇಲ್ಲಿ ಕೂಡ ವಾಸಿಸಲು ಆಗದಂಥ ಪರಿಸ್ಥಿತಿ ಈ ಒಂದು ಗ್ರಾಮದಲ್ಲಿ ಎದುರಾಗಿರ್ತಕ್ಕಂಥದ್ದು. ಯಾಕಂದರೆ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಅಲ್ಲಿ ಟ್ರ್ಯಾಕ್ಟರ್ಗಳ ಮೂಲಕವಾಗಿ ಜನರನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ನಾಯ್ಕಲ್ ಗ್ರಾಮದಲ್ಲಿ ನದಿಯಂತೆ ಈಗ ನೀರು ನಿಂತುಕೊಂಡಿರ್ತಕ್ಕಂಥದ್ದು. ಇಡೀ ಮನೆಗಳ ಸುತ್ತಲೂ ಸಹ ನೀರು ಆವರಿಸಿಕೊಂಡಿರುವ ಕಾರಣಕ್ಕಾಗಿ ಇದೇ ಒಂದು ಟ್ರ್ಯಾಕ್ಟರ್ನ ಮೂಲಕವಾಗಿ ಈಗ ಈ ಒಂದು ಜನರನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಯಾಕಂದರೆ ಮನೆಗಳಲ್ಲಿ ವಿಷಜಂತುಗಳಾಗಿರ್ತವೆ, ಹಾವು ಚೇಳುಗಳ ಕಾಟ ಕೂಡ ಶುರುವಾಗಿರ್ತಕ್ಕಂಥದ್ದು. ಪ್ರವಾಹದ ನೀರು ಬಂದಿರುವ ಕಾರಣಕ್ಕಾಗಿ ಸಾಕಷ್ಟು ಪ್ರಮಾಣದಲ್ಲಿ ಈಗ ಜನರು ಭಯದಲ್ಲೇ ಜೀವನ ಸಾಗಿಸ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥ. ಹೀಗಾಗಿ ಇಲ್ಲಿ ಜನರನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗ್ತದೆ. ಯಾಕಂದರೆ ಭೀಮಾ ನದಿಯ ಪ್ರವಾಹದ ನೀರು ಸಾಕಷ್ಟು ಪ್ರಮಾಣದಲ್ಲಿ ಜನರನ್ನು ಈಗ ಭಯಭೀತರನ್ನಾಗಿ ಮಾಡಿರ್ತಕ್ಕಂಥದ್ದು. ಮನೆಯಲ್ಲಿ ವಾಸ ಮಾಡಲು ಕೂಡ ಆಗದಂಥ ಪರಿಸ್ಥಿತಿ ಉಂಟಾಗಿರುವ ಕಾರಣಕ್ಕಾಗಿ ಈಗ ಜನರು ಸಾಕಷ್ಟು ಕೂಡ ಸಮಸ್ಯೆಯನ್ನು ಅನುಭವಿಸುವಂತಾಗಿರ್ತಕ್ಕಂಥದ್ದು ಇಲ್ಲಿ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರೆ. ಇಲ್ಲಿ ಕೂಡ ಮಹಿಳೆಯರು ತಮ್ಮ ಮನೆಯಲ್ಲಿ ವಾಸ ಮಾಡಲು ಆಗದೆ ಈಗ ಹೊರಗಡೆ ಬಂದು ನಿಂತ್ಕೊಂಡಿರ್ತಕ್ಕಂಥದ್ದು. ಇವರು ಯಾವ ರೀತಿಯಾಗಿರ್ತಕ್ಕಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.